ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ವಾಲ ಬಯೋಪಿಕ್ ಆಫ್ ಎ ಬಿಲಿಯನ್ ಬಾಯ್ಸ್ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇತ್ತೀಚೆಗೆ ಈ ಮೂವಿಯ ಸೀಕ್ವೆಲ್ ರಿಲೀಸ್ ಆಗಿ ಬೇಜಾನ್ ಸೌಂಡ್ ಮಾಡ್ತಾ ಇದೆ. ಅದನ್ನ ನೋಡೋ ಮುಂಚೆ ನಾವು ಅದರ ಮೊದಲನೇ ಭಾಗನ ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈ ಮೂವಿ ಕತೆ ಸುತ್ತೋದು 5 ಜನ ಗೆಳೆಯರ ಸುತ್ತ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ಕೆಲವು ಹುಡುಗರು ಸೈಕಲ್ ಅಲ್ಲಿ ಊರೆಲ್ಲ ಸುತ್ತಾಡೋದನ್ನ ತೋರಿಸ್ತಾರೆ. ಆಮೇಲೆ 3 ರೀತಿಯ ಹುಡುಗರ ಬಗ್ಗೆ ಹೇಳ್ತಾರೆ. ಮೊದಲನೇ ಅವರು ಅವರಿಗೋಸ್ಕರ ಓದಿ ಕೆಲಸಕ್ಕೆ ಹೋಗೋರು. ಎರಡನೇ ಅವರು ಅವ್ರ ತಂದೆ ತಾಯಿ ಹೇಳಿದ ಹಾಗೆ ಓದೋರು. ಮೂರನೇ ಅವರು ಅವ್ರ ತಂದೆ ತಾಯಿಗೂ ಏನು ಓದಿಸ್ಬೇಕು ಅಂತ ಗೊತ್ತಿರಲ್ಲ, ಅವರಿಗೂ ಯಾಕೆ ಓದ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ. ಹೀಗೆ 3 ರೀತಿಯ ಹುಡುಗರು ಇರ್ತಾರೆ. ಅದ್ರಲ್ಲಿ ಈ ಕತೆ ಸುತ್ತೋದು 3ನೇ ರೀತಿಯ ಹುಡುಗರ ಸುತ್ತ ಅಂತ ಹೇಳ್ತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಥಾಮಚನ್ ಅನ್ನೋ ವ್ಯಕ್ತಿ ಬಾಳೆ ಗಿಡ ತಗೊಂಡೋಗೋಕೆ ಒಂದು ಅಂಗಡಿಗೆ ಬರ್ತಾನೆ. ಅಲ್ಲಿ ಒಂದೇ ಒಂದ್ ಬಾಳೆ ಗಿಡ ಇರುತ್ತೆ. ಅದ್ನ ರಾಧಾಕೃಷ್ಣ ಅನ್ನೋ ವ್ಯಕ್ತಿ ತಗೊಂಡಿರ್ತಾನೆ. ರಾಧಾಕೃಷ್ಣ ಥಾಮಚನ್ಗೆ ಅದ್ನ ಕೊಡೋಕೆ ಹೋಗ್ತಾನೆ. ಆದ್ರೆ ಥಾಮಚನ್ ಬೇಡ ಅಂತಾನೆ. ರಾಧಾಕೃಷ್ಣ ಅದ್ನ ತಗೊಂಡು ಮನೆಗೆ ಹೋಗುವಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ಆ ಟೈಮಲ್ಲಿ ಬಾಳೆ ಗಿಡ ನೆಡೋದು ಬೇಡ ಅಂತ ಅವನ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಬಾಳೆ ಗಿಡ ಈಚೆನೆ ಬಿಟ್ಟು ಇಬ್ರು ಮನೆ ಒಳಗೆ ಹೋಗ್ತಾರೆ. ಅವಾಗ ಅದೇ ದಾರಿಲಿ ಹೋಗ್ತಾ ಇದ್ದ ಇಬ್ರಾಹಿಂ ಅನ್ನೋ ವ್ಯಕ್ತಿ ಬಾಳೆ ಗಿಡನ ನೋಡಿ ಅದನ್ನ ಎತ್ಕೊಂಡು ಹೋಗ್ತಾನೆ. ಆ ರಾತ್ರಿನೇ ಅವನ ಹೆಂಡತಿ ಜೊತೆ ಸೇರಿ ಅವನ್ ಮನೆ ಮುಂದೆ ಬಾಳೆ ಗಿಡ ನೆಡ್ತಾನೆ. ಹಾಗೆ ದಿನಗಳು ಕಳೀತಾ ಬಾಳೆ ಗಿಡ ಬೆಳೆದು ಒಂದು ಗೊನೆ ಕೂಡ ಬಿಡುತ್ತೆ. ಅದನ್ನ ಕಿತ್ಕೊಂಡು ಗಿಡ ಕತ್ತರಿಸಾಕ್ತಾರೆ. ಅದನ್ನ ತಗೊಂಡೋಗಿ ಇಬ್ರಾಹಿಂ ಮಾರ್ತಾನೆ. ಅದು ಹಣ್ಣಾದ್ಮೇಲೆ ಆಸ್ಪತ್ರೆ ಮುಂದೆ ಇದ್ದ ಒಂದು ಬಜ್ಜಿ ಅಂಗಡಿ ಸೇರುತ್ತೆ. ಅಲ್ಲಿ ಅದನ್ನ ಕುಯ್ದು ಬಜ್ಜಿ ಹಾಕಿರ್ತಾರೆ. ಆ ಬಜ್ಜಿ ತಗೊಂಡು ರಾಧಾಕೃಷ್ಣ ತಿಂತಾ ಇರ್ತಾನೆ. ಅಂದ್ರೆ ಅವನ್ ಗಿಡದ ಹಣ್ಣು ಕಡೆಗೆ ಅವನ ಹತ್ರನೇ ಬಂದು ಸೇರಿರುತ್ತೆ. ಅದೇ ಟೈಮ್ಗೆ ಆಸ್ಪತ್ರೆಯಲ್ಲಿ ಅವನ ಹೆಂಡತಿಗೆ ಡೆಲಿವರಿ ಆಗುತ್ತೆ. ಅವನ್ ಮಗು ಬೆಳಿತಾ ಹೋದ ಹಾಗೆ ಅವನ್ ಮಗನಿಗೆ ಬೇಕಿದ್ನೆಲ್ಲ ಕೊಡಿಸ್ತಾ ಹೋಗ್ತಾರೆ. ಅದೇ ರೀತಿ ಥಾಮಚನ್ ಮತ್ತೆ ಇಬ್ರಾಹಿಂ ಕೂಡ ಅವ್ರ ಮಕ್ಕಳಿಗೆ ಎಲ್ಲಾನು ಕೊಡಿಸ್ತಾ ಇರ್ತಾರೆ. ಇವಾಗ ಥಾಮಚನ್ ಅವನ್ ಮಗ ಅಜೋ ಥಾಮಸ್ನ ಸ್ಕೂಲ್ಗೆ ಸೇರ್ಸಿರ್ತಾನೆ. ಅಲ್ಲಿ ಟೀಚರ್ ಹೇಳಿದ ಹಾಗೆ ಎಲ್ಲಾ ಮಕ್ಕಳು ಡ್ರಾಯಿಂಗ್ ಮಾಡ್ತಾ ಇದ್ರೆ ಅವನ್ ಮಾತ್ರ ಸುಮ್ನೆ ಕೂತಿರ್ತಾನೆ. ಅವನ್ ಪಕ್ಕದಲ್ಲೇ ರಾಧಾಕೃಷ್ಣ ಅವ್ರ ಮಗ ವಿಷ್ಣು ರಾಧಾಕೃಷ್ಣ ಕೂಡ ಇರ್ತಾನೆ. ವಿಷ್ಣು ಮತ್ತೆ ಅಜೋ ಫ್ರೆಂಡ್ಸ್ ಆಗ್ತಾರೆ. ವಿಷ್ಣು ಮತ್ತೆ ಅಜೋ ಇವಾಗ 1ನೇ ಕ್ಲಾಸ್. ಆದ್ರೆ ಅವ್ರ ತಂದೆದಿರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅಜೋ ತಂದೆ ಸ್ಕೂಲಲ್ಲಿ ಬರೀ ಡ್ರಾಯಿಂಗ್ ಕೊಡ್ತಾರೇನೋ ಅಂತ ಯೋಚನೆ ಮಾಡ್ತಾ ಇದ್ರೆ ವಿಷ್ಣು ತಂದೆ ವಿಷ್ಣು ಅಜೋ ಜೊತೆ ಸೇರಿದ್ರೆ ಸರಿಯಾಗಿ ಓದಲ್ವೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದಿನ ವಿಷ್ಣು ಮತ್ತೆ ಅಜೋ ಕ್ಲಾಸ್ಗೆ ಹೋಗುವಾಗ ವಿಶ್ವಂ ಅನ್ನೋ ಹುಡುಗ ಅವನ್ನ ಅಡ್ಡ ಹಾಕಿ ಆ ಹುಡುಗಿ ಬರ್ಡೇ ಚಾಕ್ಲೇಟ್ ಕೊಟ್ಲಲ್ಲ ಅದನ್ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅವರು ತಿನ್ಕೋಬಿಟ್ಟಿರ್ತಾರೆ. ಅವಾಗ ಅಲ್ಲಿಗೆ ಇಬ್ರಾಹಿಂ ಮಗ ಮೂಸ ಬರ್ತಾನೆ. ಬಂದು ನನ್ನ ಹತ್ರ ಚಾಕ್ಲೇಟ್ ಇದೆ ಅಂತ ಹೇಳಿ ಬೇದಿ ಮಾತ್ರೆ ಕೊಟ್ಬಿಡ್ತಾನೆ. ಅದ್ನ ತಿಂದ ವಿಶ್ವಂ ಆಸ್ಪತ್ರೆ ಸೇರ್ತಾನೆ. ಈ 3 ಜನರ ತಂದೆನ ಪ್ರಿನ್ಸಿಪಾಲ್ ಆಫೀಸ್ಗೆ ಕರೆಸ್ತಾರೆ. ಎಲ್ರಿಗೂ ಬೈದು ವಿಶ್ವಂ ಆಸ್ಪತ್ರೆ ದುಡ್ಡೆಲ್ಲ ನೀವೇ ಕಟ್ಟಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಅವ್ರು ಆ ಕಡೆ ಹೋಗ್ತಿದ್ದ ಹಾಗೆ ಪ್ರಿನ್ಸಿಪಾಲ್ 3 ಜನಕ್ಕೂ ಸರಿಯಾಗಿ ಬರ್ಸ್ತಾರೆ. ಅದಕ್ಕೆ ವಿಷ್ಣು ಮತ್ತೆ ಅಜೋ ಮೂಸ ಜೊತೆ ಫ್ರೆಂಡ್ಶಿಪ್ ನ ಕಟ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಆದ್ರೆ ಮೂಸ ಅವರಿಗೆ ಸಿಪ್ ಕೊಡಿಸ್ತೀನಿ ಅಂತ ಹೇಳಿ ಅಂಗಡಿಗೆ ಕರ್ಕೊಂಡೋಗಿ ಸಿಪ್ ಕೊಡಿಸ್ತಾನೆ. ಅದೊಂದ್ ರೀತಿ ಐಸ್ ಕ್ರೀಮ್ ಇದ್ದ ಹಾಗೆ. ಈ ಮೂಸ ಎಷ್ಟು ಕಿಲಾಡಿ ಅಂದ್ರೆ ಅವ್ರ ತಂದೆ ಕೊಡೋ 2 ರೂಪಾಯಿಯಲ್ಲಿ 50 ಪೈಸೆ ಉಳಿಸಿ ಎಲ್ರು ಪ್ರತಿ ವಾರ ಸಿಪ್ ಕುಡಿಯೋಣ ಅಂತ ಹೇಳ್ತಾನೆ. ದೊಡ್ಡವರಾಗ್ತಾ ಐಸ್ ಕ್ರೀಮ್ ತಿನ್ನೋದು, ಆಮೇಲೆ ಸಿಗರೇಟ್, ಆಮೇಲೆ ಡ್ರಿಂಕ್ಸ್, ಹೀಗೆ ಮೂಸ ಬಳಿ ತುಂಬಾ ಒಳ್ಳೊಳ್ಳೆ ಐಡಿಯಾಗಳು ಇರ್ತಾವೆ. ಒಂದಿನ 3 ಜನರನ್ನ ಕ್ಲಾಸ್ ಈಚೆ ಕೂರ್ಸಿರ್ತಾರೆ. ಅವಾಗ ಅವರು ಡಿ ಸೆಕ್ಷನ್ ನ ಡೈಸಿ ಅನ್ನೋ ಹುಡುಗಿನ ನೋಡ್ತಾರೆ. ನೋಡ್ತಿದ್ದ ಹಾಗೆ 3 ಜನರು ಆ ಹುಡುಗಿನ ಇಷ್ಟಪಡೋಕೆ ಶುರು ಮಾಡ್ತಾರೆ. ಪ್ರತಿದಿನ ಆ ಹುಡುಗಿ ಹಿಂದೆನೆ ತಿರುಗ್ತಾ ಇರ್ತಾರೆ. ಹೀಗೆ ಆ ಹುಡುಗಿ ಹಿಂದೆ ತಿರುಗ್ತಾನೆ 10ನೇ ಕ್ಲಾಸ್ಗೆ ಬರ್ತಾರೆ. ಆದ್ರೂ ಆ ಹುಡುಗಿ ಹಿಂದೆ ತಿರುಗೋದ್ನ ಬಿಟ್ಟಿರಲ್ಲ. 3 ಜನರು ಲೈಫ್ ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಡೈಸಿ ಹಿಂದೆ ತಿರುಗ್ತಾ ಅವಳನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆಗ್ತಾ ಇರಲ್ಲ. ಹೀಗೆ ಡೈಸಿ ಬರ್ಡೇ ಬರುತ್ತೆ. ಅವಳಿಗೆ ಡೈರಿ ಮಿಲ್ಕ್ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಇವ್ರ ಹತ್ರ 1 ಡೈರಿ ಮಿಲ್ಕ್ ತಗೊಳ್ಳೋ ಅಷ್ಟು ದುಡ್ಡಿರುತ್ತೆ ಅಷ್ಟೇ. ಸೊ ಮೂಸ 1 ಡೈರಿ ಮಿಲ್ಕ್ ತಗೊಂಡು ವಿಷ್ಣು ಮತ್ತೆ ಅಜೋಗೆ ಕೊಟ್ಟಿ ಇದನ್ನ ತಗೊಂಡೋಗಿ ಇಬ್ರು ಪ್ರಪೋಸ್ ಮಾಡಿ ಅಂತ ಹೇಳ್ತಾನೆ. ಇಬ್ರು ಒಟ್ಟಿಗೆ ತಗೊಂಡೋಗಿ ಕೊಡ್ತಾರೆ. ಅದನ್ನ ತಗೊಂಡು ಡೈಸಿ ಮೂಸ ನಿಮ್ ಕೈಲಿ ಗಿಫ್ಟ್ ಕೊಡ್ತೀನಿ ಅಂದಿದ್ದ, ಅವನಿಗೆ ಥ್ಯಾಂಕ್ಸ್ ಹೇಳಿ ಅಂತಾಳೆ. ಅಂದ್ರೆ ಮೂಸ ವಿಷ್ಣು ಮತ್ತೆ ಅಜೋ ಇಬ್ರಿಗೂ ಮಕ್ಕರ್ ಮಾಡಿದಾನೆ. ಅದು ಗೊತ್ತಾಗಿ ಇಬ್ರು ಮೂಸನ ನೀರೊಳಗೆ ತಳ್ಳಿ ಅವನಿಗೆ ಹೊಡಿತಾ ಇರ್ತಾರೆ. ಎಲ್ರೂ ಬಟ್ಟೆ ಮಣ್ಣಾಗುತ್ತೆ. ಅವಾಗ ಮೂಸ, ನೀವಿಬ್ರು ಒಂದೇ ಹುಡುಗಿ ಹಿಂದೆ ಬಿದ್ದಿದ್ರೆ ಅವಳು ಯಾರನ್ನ ಲವ್ ಮಾಡ್ತಾಳೆ ಅಂತ ತಿಳ್ಕೊಬೇಕಲ್ವಾ, ಮೊದ್ಲು ಹೋಗಿ ಅವಳನ್ನ ಕೇಳಿ ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಡೈಸಿನ ಮಾತಾಡ್ಸೋಕೆ ಎಲ್ರು ಕ್ಲಾಸ್ ರೂಮ್ ಹತ್ರ ಓಡೋಗ್ತಾರೆ. ನೋಡಿದ್ರೆ ಡೈಸಿ ಆ ವಿಶ್ವಂ ಜೊತೆ ಒಬ್ಳೆ ಕ್ಲಾಸ್ ಅಲ್ಲಿ ಕೂತಿರ್ತಾಳೆ.
ಇವ್ರು ಕೊಟ್ಟ ಡೈರಿ ಮಿಲ್ಕ್ ನ ಅವನಿಗೆ ಡೈಸಿನೇ ತಿನ್ನಿಸ್ತಾ ಇರ್ತಾಳೆ. ಇದರಿಂದ ಅವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಈ 3 ಜನಕ್ಕೂ ಗೊತ್ತಾಗುತ್ತೆ. ತುಂಬಾ ನೋವು ಕೂಡ ಆಗುತ್ತೆ. ಹೀಗೆ ಮಾರನೇ ದಿನ 3 ಜನ ಐಸ್ ಕ್ರೀಮ್ ತಿಂದ ಮಾತಾಡ್ತಾ ಕೂತಿರ್ತಾರೆ. ಮೂಸಾ, ಅಜೋ ಮತ್ತೆ ವಿಷ್ಣು ಸಹವಾಸ ಬಿಟ್ಟು ಚೆನ್ನಾಗ್ ಓದ್ಬೇಕು, ಒಳ್ಳೆ ಹುಡುಗನ್ ತರ ಇರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ್ಲೇ ಅವ್ರ ಮುಂದೆ ಒಂದು ಕಾರ್ ಪಾಸ್ ಆಗುತ್ತೆ. ಅವ್ರ ಬಟ್ಟೆಗೆಲ್ಲ ಮಣ್ಣಾರುತ್ತೆ. ಆದ್ರೂ ಅವರು ಕಾರ್ ಅವನ್ ಜೊತೆ ಜಗಳಕ್ಕೆ ಹೋಗಲ್ಲ. ಆದ್ರೆ ಹಿಂದೆಯಿಂದ ಒಂದು ಕಲ್ ಬಂದು ಕಾರ್ ಗ್ಲಾಸ್ ಒಡೆದಾಕುತ್ತೆ. ಯಾರು ಅಂತ ನೋಡಿದ್ರೆ ಕಲಾಂ ಅನ್ನೋ ಹುಡುಗ. ಅವನು ಕಾರ್ ಅವನಿಗೆ ನನ್ ಫ್ರೆಂಡ್ಸ್ ಮೇಲೇನೆ ಕೆಸರು ಹಾರಿಸ್ತೀಯ ಅಂತಾನೆ. ಆದ್ರೆ ಈ 3 ಜನಕ್ಕೆ ಕಲಾಂ ಯಾರು ಅಂತಾನೂ ಗೊತ್ತಿರಲ್ಲ. ಅದಕ್ಕೆ ಇವಾಗ 4 ಜನನು ಪ್ರಿನ್ಸಿಪಾಲ್ ರೂಮ್ಗೆ ಕರೆಸ್ತಾರೆ. ಇವರಿಗೆ ಪ್ರಿನ್ಸಿಪಾಲ್ ಮಂಗಳಾರತಿ ಮಾಡೋ ಟೈಮಲ್ಲಿ ಟೀಚರ್ ವಿವೇಕ್ ಅನ್ನೋ ಹುಡುಗನ್ನ ಕರ್ಕೊಂಡ್ ಬರ್ತಾನೆ. ಈ ವಿವೇಕ್ ರಾಜನನ್ನು ಸರ್ಗೇನೆ ಹೊಡೆದಿರ್ತಾನೆ. ಯಾಕಂದ್ರೆ ವಿವೇಕ್ ಹೋಮ್ ವರ್ಕ್ ಮಾಡ್ಕೊಂಡ್ ಬರಲ್ಲ ಅಂತ ಡೈಲಿ ಹೊಡಿತಾ ಇರ್ತಾರೆ. ಅದಕ್ಕೆ ವಿವೇಕ್ ಒಳ್ಳೆ ಹುಡುಗನ್ ತರ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ರೆ ಯಾರ ಹತ್ರ ಕಾಪಿ ಮಾಡ್ದೆ ಅಂತ ಹೊಡಿತಾ ಇರ್ತಾರೆ. ಅದಕ್ಕೆ ವಿವೇಕ್ ಕೋಪ ಮಾಡ್ಕೊಂಡು ಸರ್ಗೆನೆ ವಾಪಸ್ ಹೊಡೆದಿರ್ತಾನೆ. ಇವಾಗ ಈ 5 ಜನಕ್ಕೆ ಪ್ರಿನ್ಸಿಪಾಲ್ ಬೈದು ಆಫೀಸ್ ಈಚೆ ನಿಲ್ಲಿಸ್ತಾರೆ. ಈ 3 ಜನ ಒಂದ್ ಕಡೆ ನಿಂತಿದ್ರೆ ಕಲಾಂ ಮತ್ತೆ ವಿವೇಕ್ ಇನ್ನೊಂದ್ ಕಡೆ ನಿಂತಿರ್ತಾರೆ. ಬರ್ತಾ ಬರ್ತಾ ಆ 5 ಜನಕ್ಕೆ ಪ್ರಿನ್ಸಿಪಾಲ್ ರೂಮ್ ಈಚೆ ನಿಲ್ಲೋದು ಕಾಮನ್ ಆಗುತ್ತೆ. ಆದ್ರಿಂದ 5 ಜನ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಒಂದಿನ ಕಲಾಂ ನನ್ನ ಹತ್ರ ಅಡಲ್ಟ್ ವಿಡಿಯೋ ಇರೋ ಸಿಡಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮೂಸಾ ನನ್ನ ಹತ್ರ DVD ಪ್ಲೇಯರ್ ಇದೆ ಅಂತ ಹೇಳಿ ಸ್ಕೂಲ್ ಲ್ಯಾಬ್ ಅಲ್ಲೇ ಆ ಸಿಡಿನ ಹಾಕಿ ಪ್ಲೇ ಮಾಡ್ತಾರೆ. ಆದ್ರೆ ಅದೇ ಟೈಮ್ಗೆ ಕರೆಂಟ್ ಹೋಗುತ್ತೆ. ಲ್ಯಾಬ್ಗೆ ಸರ್ ಬರ್ತಾರೆ. ಸಿಡಿ ಈಚೆ ಬರಲ್ಲ. ಸಿಡಿ ಕವರ್ ತಗೊಂಡು 3 ಜನ ಅವ್ರ ಕ್ಲಾಸ್ಗೆ ಹೋಗ್ತಾರೆ. ಕರೆಂಟ್ ಬಂದಾಗ ಆ ಸಿಡಿ ಸರ್ ಕೈಗೆ ಸಿಗುತ್ತೆ. ಅದನ್ನ ಅವರು ಪ್ರಿನ್ಸಿಪಲ್ ರೂಮ್ ಕಡೆ ತಗೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಮೂಸಾ ಪಕ್ಕ ತಗಲಾಕೊಳ್ತೀವಿ ಅಂತ ಅನ್ಕೊಂಡು ಪ್ಲಾನ್ ಮಾಡಿ ಆ ಸಿಡಿ ಕವರ್ ನ ತಗೊಂಡೋಗಿ ವಿಶ್ವಂ ಬುಕ್ ಅಲ್ಲಿ ಇಟ್ಬಿಡ್ತಾನೆ. ವಿಶ್ವಂ ಅದೇ ಬುಕ್ ಅಲ್ಲಿ ಡೈಸಿಗೆ ಲೆಟರ್ ಬರ್ದಿರ್ತಾನೆ. ಅದಕ್ಕೆ ಆ ಬುಕ್ ನ ಡೈಸಿಗೆ ಕೊಟ್ಟು ಲೆಟರ್ ಇದೆ ಮನೆಗೆ ಹೋಗಿ ಓದು ಅಂತಾನೆ. ಡೈಸಿ ಸರಿ ಅಂತಾಳೆ. ಇವಾಗ ಸರ್ ಪ್ರಿನ್ಸಿಪಾಲ್ ನ ಕರ್ಕೊಂಡು ಆ ಕ್ಲಾಸ್ಗೆ ಬರ್ತಾರೆ. ಎಲ್ರು ಬುಕ್ಸ್ ನ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಡೈಸಿ ಬ್ಯಾಗ್ ಅಲ್ಲಿ ಬುಕ್ ಸಿಗುತ್ತೆ. ಅದ್ರಲ್ಲಿ ಸಿಡಿ ಕವರ್ ಇರುತ್ತೆ. ಡೈಸಿನ ಪ್ರಿನ್ಸಿಪಲ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ವಿಶ್ವಂಗೆ ಇದೆಲ್ಲ ಮೂಸಾ ಕೆಲ್ಸಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮೂಸಾ ಜೊತೆ ಜಗಳಕ್ಕೆ ಹೋಗ್ತಾನೆ. ವಿಶ್ವಂ ಹುಡುಗರಿಗೂ ಮೂಸಾ, ಅಜೋ, ವಿಷ್ಣುಗೂ ಜಗಳ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಕಲಾಂ ಮತ್ತೆ ವಿವೇಕ್ ಬರ್ತಾರೆ. ಕಲಾಂ ಚೇರ್ ತಗೊಂಡೋಗಿ ವಿಶ್ವಂಗೆ ಹೊಡಿತಾನೆ. ವಿಶ್ವಂ ಕಾಲ್ಗೆ ಏಟ್ ಬೀಳುತ್ತೆ. ಇವಾಗ ವಿಶ್ವಂ ತಂದೆ ಸ್ಕೂಲ್ಗೆ ಬಂದು ಆ 5 ಜನ ಸ್ಕೂಲಲ್ಲಿ ಇದ್ರೆ ವಿಶ್ವಂನ ಬೇರೆ ಕಡೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಆ 5 ಜನರ ತಂದೆದಿರು ಅವ್ರ ಮಕ್ಕಳಿಗೆ ಹೊಡೆದು ಇನ್ಮೇಲೆ ಒಟ್ಟಿಗೆ ಇರೋಕೆ ಬಿಡಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಆಲ್ರೆಡಿ ಎಕ್ಸಾಮ್ಸ್ ಹತ್ರ ಬಂದಿರುತ್ತೆ. ಅದಕ್ಕೆ ಎಲ್ಲ ಅವ್ರವ್ರ ಮನೆಯಲ್ಲೇ ಓದ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಕ್ಸಾಮ್ಸ್ ಕೂಡ ಮುಗಿಯುತ್ತೆ. ವಿಷ್ಣು ತಂದೆ CET ಬರೆಯೋಕೆ ಹೇಳ್ತಾರೆ. ವಿಷ್ಣುಗೆ ಒಂದು ಡಾಕ್ಟರ್ ಆಗ್ಬೇಕು, ಇಲ್ಲ ಇಂಜಿನಿಯರ್ ಆಗ್ಬೇಕು, ಬೇರೆ ಏನಾದ್ರೂ ಮಾಡ್ತೀನಿ ಅನ್ನೋ ಆಗಿದ್ರೆ ಮನೆ ಬಿಟ್ಟು ಹೋಗು ಅಂತಾರೆ. ವಿಷ್ಣು ಇಂಜಿನಿಯರಿಂಗ್ಗೆ ಓಕೆ ಅಂತಾನೆ. ಈ ಕಡೆ ಮೂಸಾ ತಂದೆ ನಿನ್ ಕೈಲಿ ಓದೋಕೆ ಆಗಲ್ಲ, ಓದೋದ್ ಬಿಟ್ಟು ಕೆಲಸ ನೋಡು ಅಂದ್ರೆ ಮೂಸಾ ನಾನ್ ಇಂಜಿನಿಯರಿಂಗ್ ಮಾಡೇ ಮಾಡ್ತೀನಿ ಅಂತಾನೆ. ಎಲ್ರು CET ಬರೀತಾರೆ. ಆದ್ರೆ ರ್ಯಾಂಕ್ ಮಾತ್ರ ಎಲ್ರದ್ದು ಲ್ಯಾಕ್ ಅಲ್ಲಿರುತ್ತೆ. ಆದ್ರೂ ವಿಷ್ಣು ತಂದೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೇ ಸೇರಿಸ್ತೀನಿ ಅಂತ ವಿಷ್ಣುನ ಕಾಲೇಜ್ಗೆ ಸೇರಿಸ್ತಾರೆ. ಅಜೋ ತಾಯಿ ವಿಷ್ಣು ತಾಯಿನ ಮಾರ್ಕೆಟ್ ಅಲ್ಲಿ ಭೇಟಿಯಾಗಿ ವಿಷ್ಣು ಯಾವ ಕಾಲೇಜ್ಗೆ ಸೇರ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ತಾರೆ. ಅವನು ಅದೇ ಕಾಲೇಜ್ಗೆ ಸೇರಿಸ್ತಾರೆ. ಫಸ್ಟ್ ಡೇ ವಿಷ್ಣುನ ಅವ್ರ ತಂದೆ ಕಾಲೇಜ್ಗೆ ಡ್ರಾಪ್ ಮಾಡಿ ಹೋಗ್ತಾರೆ. ನೋಡಿದ್ರೆ ಆ ಕಾಲೇಜ್ಗೆನೆ ವಿಶ್ವಂ ಕೂಡ ಸೇರ್ಕೊಂಡಿರ್ತಾನೆ. ಆಲ್ರೆಡಿ ಸೀನಿಯರ್ಸ್ ಜೊತೆ ಓಡಾಡ್ತಾ ಇರ್ತಾನೆ. ಅವನು ವಿಷ್ಣುನ ನೋಡಿ ನಾನು ಹೇಳ್ತಾ ಇದ್ದಿದ್ದು ಇವನ್ ಬಗ್ಗೆನೆ ಅಂತ ಸೀನಿಯರ್ಸ್ಗೆ ಹೇಳ್ತಾನೆ. ಸೀನಿಯರ್ಸ್ ಹೋಗಿ ಹೊಡಿ ಅಂತಾರೆ. ವಿಶ್ವಂ ಹೋಗಿ ವಿಷ್ಣುಗೆ ಹೊಡಿತಾನೆ. ಎಲ್ಲ ಹುಡುಗರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಮೂಸಾ, ಅಜೋ, ಕಲಾಂ ಎಂಟ್ರಿ ಕೊಡ್ತಾರೆ. ವಿಶ್ವಂ ಕಡೆ ಸೀನಿಯರ್ಸ್ ಬರ್ತಾರೆ. ಎಲ್ರಿಗೂ ಸಖತ್ತಾಗಿ ಫೈಟ್ ಆಗುತ್ತೆ. ನಮ್ 4 ಜನ ಹುಡುಗರು ಸೇರಿ ಎಲ್ರಿಗೂ ಹೊಡೆದು ಓಡಿಸ್ತಾರೆ. ಅದನ್ನ ಕೇಳೋಕೆ ಸರ್ ಬಂದ್ರೆ ಸರ್ ಅಂತ ಗೊತ್ತಿಲ್ಲದೆ ಅವರಿಗೂ ಹೊಡಿತಾರೆ. ಫಸ್ಟ್ ಡೇನೆ ಎಲ್ರು ಪೇರೆಂಟ್ಸ್ ಪ್ರಿನ್ಸಿಪಲ್ ಆಫೀಸ್ ಹತ್ರ ಬರೋ ಹಾಗೆ ಆಗುತ್ತೆ. ಆದ್ರೆ 4 ಜನ ಮತ್ತೆ ಒಟ್ಟಿಗೆ ಇರೋದು ನೋಡಿ ಅಜೋ ಮತ್ತೆ ವಿಷ್ಣು ತಂದೆ ಹೊರಟೋಗ್ತಾರೆ. ಕಲಾಂ ತಂದೆ ಬರೋದೇ ಇಲ್ಲ. ಮೂಸಾ ತಂದೆ ಮಾತ್ರ ಪ್ರಿನ್ಸಿಪಾಲ್ ಹತ್ರ ಹೋಗಿ ಇನ್ಮೇಲೆ ಈ ರೀತಿ ಎಲ್ಲ ಆಗಲ್ಲ ಅಂತ ಹೇಳಿ ಒದೆ ತಿಂದಿದ್ದ ಟೀಚರ್ಗೆ ಸಾರಿ ಹೇಳಿ ಹೇಗೋ ಎಲ್ರು ಈಚೆ ಕರ್ಕೊಂಡು ಹೋಗ್ತಾರೆ. ಇವ್ರು 4 ಜನ ಒಂದ್ ಕಾಲೇಜಲ್ಲಿ ಇದ್ರೆ ವಿವೇಕ್ ಮಾತ್ರ ಬೇರೆ ಕಾಲೇಜ್ಗೆ ಜಾಯ್ನ್ ಆಗಿರ್ತಾನೆ. 4 ಜನದ ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ. ಅಜೋ ಮಾಯಾ ಅನ್ನೋ ಹುಡುಗಿನ ಇಷ್ಟಪಡೋಕೆ ಶುರು ಮಾಡ್ತಾನೆ. ಮಾಯಾ ನೋಡೋಕೆ ಹುಡುಗರ ರೀತಿ ಬಾಫ್ ಕಟ್ ಮಾಡಿಸ್ಕೊಂಡಿರ್ತಾಳೆ. ಇನ್ನ ವಿಷ್ಣು ರೀತಾ ಅನ್ನೋ ಹುಡುಗಿನ ನೋಡ್ತಾ ಇರ್ತಾನೆ. ರೀತಾನ ಅಶೀರ್ ಅನ್ನೋ ಇನ್ನೊಬ್ಬ ಔಟ್ ಸೈಡರ್ ನೋಡ್ತಾ ಇರ್ತಾನೆ. ಅಶೀರ್ ವಿಷ್ಣು ರೀತಾನ ನೋಡ್ತಾ ಇರೋದು ನೋಡಿ ಅವನ್ ಗ್ಯಾಂಗ್ ಜೊತೆ ವಿಷ್ಣುಗೆ ಹೊಡೆಯೋಕೆ ಬರ್ತಾನೆ.
ಆದ್ರೆ ವಿಷ್ಣು, ಅಜೋ, ಕಲಾಂ, ಮೂಸಾ ಸೇರಿ ಎಲ್ರಿಗೂ ಹೊಡೆದು ಆಸ್ಪತ್ರೆ ಸೇರಿಸ್ತಾರೆ. ಅಲ್ಲಿ ಅಶೀರ್ ರೀತಾನ ನಾನು ಮತ್ತೆ ನೀನು ಮಾತ್ರ ನೋಡ್ಬೇಕು ಅಂತ ವಿಷ್ಣುಗೆ ಹೇಳ್ತಾನೆ. ಇವಾಗ ಅಶೀರ್ ಗ್ಯಾಂಗ್ ಕೂಡ ಅಜೋ ವಿಷ್ಣು ಗ್ಯಾಂಗ್ ನ ಸೇರ್ಕೊಳ್ತಾರೆ. ಹೀಗೆ ದಿನಗಳು ಕಳೀತಾ ಫೈನಲ್ ಇಯರ್ ಬರುತ್ತೆ. ಈ ಕಡೆ ವಿಶ್ವಂ ರಜೆಗೆ ಅಂತ ಮನೆಗೆ ಹೋದ್ರೆ ಅವನ್ ತಂದೆ ಯಾವ ಪ್ರಾಜೆಕ್ಟ್ ಮಾಡ್ತಿದೀಯಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. 2 ದಿನ ಇದ್ದು ಹೋಗ್ತೀನಿ ಅಂತ ವಿಶ್ವಂ ಹೇಳಿದ್ರೆ, ಇಲ್ಲೇನ್ ಮಾಡ್ತೀಯಾ, ಹೋಗಿ ಹಾಸ್ಟೆಲ್ ಅಲ್ಲಿ ಇದ್ದು ಓದ್ಕೋ ಅಂತ ಹೇಳ್ತಾರೆ. ಒಂದ್ ರೀತಿ ವಿಶ್ವಂಗೆ ಅವನ್ ತಂದೆ ತಾಯಿಯಿಂದ ಪ್ರೀತಿನೇ ಸಿಗ್ತಾ ಇರಲ್ಲ. ಒಂದಿನ ರಾತ್ರಿ ಮಾಯಾ ಅಜೋಗೆ ಕಾಲ್ ಮಾಡಿ ಬೈಕ್ ಕೆಟ್ಟಿದೆ ಬರ್ತೀಯಾ ಅಂತ ಕೇಳ್ತಾಳೆ. ಅಜೋ ಅವನ್ ತಂದೆ ಬೈಕ್ ತಗೊಂಡೋಗಿ ಮಾಯಾನ ಪಿಕ್ ಮಾಡ್ತಾನೆ. ಮಾಯಾ ಯಾವಾಗ್ಲೂ ರಾತ್ರಿ ವೇಳೆ ಅವಳ ತಂದೆ ಬೈಕ್ ತಗೊಂಡು ಊರ್ ಸುತ್ತಾ ಇರ್ತಾಳಂತೆ. ಅವಳಿಗೆ ಹುಡುಗರ ರೀತಿ ಇರೋದು ಅಂದ್ರೆ ಇಷ್ಟ ಅಂತೆ. ಇದನ್ನೆಲ್ಲ ಮಾಯಾನೆ ಅಜೋಗೆ ಹೇಳ್ತಾಳೆ. ಆಮೇಲೆ ಅಜೋ ಹೊಟ್ಟೆ ಹಸಿತಿದೆ ಅಂತಾನೆ. ತುಂಬಾ ಲೇಟ್ ಆಗಿದ್ದ ಕಾರಣ ಯಾವ ಹೋಟೆಲ್ ಕೂಡ ಓಪನ್ ಇರಲ್ಲ. ಅದಕ್ಕೆ ಮಾಯಾ ಅಜೋನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಟೀ ಮಾರೋನು ಇರ್ತಾನೆ. ಅಲ್ಲೇ ಇಬ್ರು ಟೀ ಕುಡಿತಾರೆ, ಮಾತಾಡ್ತಾ ಕೂರ್ತಾರೆ. ಈ ಕಡೆ ರೀತಾ ವಿಷ್ಣುನ ಒಳ್ಳೆ ಡೆಲಿವರಿ ಬಾಯ್ ಯೂಸ್ ಮಾಡ್ಕೊಂಡಾಗೆ ಯೂಸ್ ಮಾಡ್ಕೊಳ್ತಾ ಇರ್ತಾಳೆ. ಏನೇ ಬೇಕು ಅಂದ್ರೂ ವಿಷ್ಣು ಕೈಲೇ ತರಿಸ್ತಾ ಇರ್ತಾಳೆ. ವಿಷ್ಣು ಅದ್ನೇ ಪ್ರೀತಿ ಅನ್ಕೊಂಡಿರ್ತಾನೆ. ಅವಳು ಹೇಳಿದ ಹಾಗೆಲ್ಲ ಕೇಳ್ತಾ ಇರ್ತಾನೆ. ಈ ಕಡೆ ಅಜೋ ಮತ್ತೆ ಮಾಯಾ ಡೈಲಿ ನೈಟ್ ಹೊರಗೆ ಹೋಗ್ತಾ ಇರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇಬ್ರು ಲೈಫ್ ಸ್ಟೋರಿನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಒಂದಿನ ಮೂಸಾ, ಕಲಾಂ ಮತ್ತೆ ವಿವೇಕ್ ಅಜೋ ಮತ್ತೆ ವಿಷ್ಣುಗೆ ಅವ್ರವ್ರ ಹುಡುಗಿರಿಗೆ ಪ್ರಪೋಸ್ ಮಾಡೋಕೆ ಹೇಳ್ತಾರೆ. ಅದಕ್ಕೆ ಮಾರನೇ ದಿನ ಅಜೋ ಮಾಯಾನ ಭೇಟಿ ಆಗ್ತಾನೆ. ಅದು ಕೂಡ ಆಸ್ಪತ್ರೆ ಬಳಿನೇ. ಅವ್ನ್ ಹೇಳೋ ಮುಂಚೆನೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ. ಆಕ್ಸಿಡೆಂಟ್ ಆಗಿದ್ದ ವ್ಯಕ್ತಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಜೋ ರಕ್ತ ನೋಡಿ ತಲೆ ಸುತ್ತಿ ಬೀಳ್ತಾನೆ. ಆಮೇಲೆ ಮೆಸೇಜ್ ಮಾಡಿ ಪ್ರಪೋಸ್ ಮಾಡ್ತಾನೆ. ಆದ್ರೆ ಮಾಯಾ ಅಜೋಗೆ, ನೀನು ನಿನ್ ಫ್ರೆಂಡ್ ಜೊತೆ ಸೇರಿ ಹಾಳಾಗಿದ್ಯಾ, ನಿನ್ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತಾಳೆ. ಅದನ್ನ ನೋಡಿ ಅಜೋಗೆ ಕೋಪ ಬರುತ್ತೆ. ಎಲ್ಲ ಎಣ್ಣೆ ಹೊಡೆದು ಟೈಟ್ ಆಗ್ತಾ ಇರ್ತಾರೆ. ಅದೇ ಟೈಮ್ಗೆ ರೀತಾ ವಿಷ್ಣುಗೆ ಕಾಲ್ ಮಾಡಿ, ನನ್ ಫ್ರೆಂಡ್ ಬಸ್ ಸ್ಟಾಪ್ಗೆ ಬರ್ತಾನೆ, ಅವನ ಹತ್ರ ಬುಕ್ ಇಸ್ಕೊಂಡ್ ಬಾ ಅಂತಾಳೆ. ವಿಷ್ಣು ಓಕೆ ಅಂತಾನೆ. ಮೊದ್ಲು ಮಾಯಾನ ಮೀಟ್ ಮಾಡಿ ಬೈಬೇಕು ಅಂತ ಅಜೋ ಎಲ್ರೂನು ಕರ್ಕೊಂಡು ಮಾಯಾ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಯಾರು ಇರಲ್ಲ. ಅವಳು ಆಸ್ಪತ್ರೆ ಹತ್ರ ಇರ್ತಾಳೆ ಅಂತ ಎಲ್ರು ಆಸ್ಪತ್ರೆ ಬಳಿಗೆ ಹೋಗ್ತಾರೆ. ಅಲ್ಲಿ ಮಾಯಾ ಜೊತೆ ಅವಳ ತಂದೆನೂ ಇರ್ತಾರೆ. ಅಲ್ಲಿ ಅಜೋ ಮಾಯಾಗೆ, ನನ್ ಫ್ರೆಂಡ್ಸ್ ಬಗ್ಗೆನೆ ಮಾತಾಡ್ತೀಯ, ಮೊದ್ಲು ನಿನ್ನ ನೋಡ್ಕೊ, ಹುಡುಗರ ತರ ಕಟಿಂಗ್ ಮಾಡಿಸಿದ್ರೆ ಹುಡುಗ ಆಗಲ್ಲ ಅಂತ ಮಾಯಾಗೆ ಹೇಳಿ ಅವನ್ ಫ್ರೆಂಡ್ಸ್ಗೆ, ಮಾಯಾ ತಂದೆಗೆ ಗಂಡ್ಮಗು ಆಗ್ಬೇಕು ಅಂತ ಆಸೆ ಇತ್ತಂತೆ. ಆದ್ರೆ ಹೆಣ್ಮಗು ಆಗಿದ್ಕೆ ಅವರು ಮಾಯಾ ಜೊತೆ ಮಾತಾಡ್ತಾ ಇರ್ಲಿಲ್ವಂತೆ. ಅದಕ್ಕೆ ಅವಳು ಹೀಗೆ ಹುಡುಗರ ರೀತಿ ಇರೋದು ಅಂತ ಹೇಳ್ತಾನೆ. ಅಲ್ಲೇ ಇದ್ದ ಮಾಯಾ ತಂದೆ ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಾಗ್ತಾರೆ. ಇದನ್ನೆಲ್ಲ ಹೇಳಿ ಮಾಯಾಗೆ ಗುಡ್ ಬೈ ಹೇಳಿ ಅಜೋ ಅವನ್ ಫ್ರೆಂಡ್ ಜೊತೆ ಹೋಗ್ತಾನೆ. ಮಾಯಾ ತಂದೆ ಮಾಯಾಗೆ ಸಾರಿ ಕೇಳಿ, ನನ್ಗೋಸ್ಕರ ನೀನು ಈ ರೀತಿ ಇರೋದ್ ಬೇಡ, ನಿಂಗೆ ಹೇಗೆ ಇಷ್ಟ ಬರುತ್ತೋ ಅದೇ ರೀತಿ ಇರು ಅಂತ ಹೇಳ್ತಾರೆ. ಮಾಯಾ ಖುಷಿ ಆಗ್ತಾಳೆ. ಈ ಕಡೆ ಎಲ್ರು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇರ್ತಾರೆ. ರೀತಾ ಫ್ರೆಂಡ್ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ, ಅಶೀರ್ ಏನಾದ್ರು ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಅಶೀರ್ಗೆ ಕಾಲ್ ಮಾಡ್ತಾರೆ. ಅಶೀರ್ ನಾನಲ್ಲ, ನಾನು ಬರ್ತೀನಿ ಅಂತ ಅವನ್ ಗ್ಯಾಂಗ್ಗೆ ಕಾಲ್ ಮಾಡ್ತಾನೆ. ಇವ್ರು 5 ಜನ ಬಸ್ ಸ್ಟಾಪ್ ಹತ್ರ ಹೋಗ್ತಾರೆ. ಅಲ್ಲಿ ರೀತಾ ಫ್ರೆಂಡ್ ಇರ್ತಾನೆ. ವಿಷ್ಣು ಅವನ್ ಜೊತೆ ಜಗಳಕ್ಕೆ ಹೋಗ್ತಾನೆ. ರೀತಾ ಫ್ರೆಂಡ್ ವಿಷ್ಣುಗೆ ಹೊಡೆಯೋಕೆ ಕೈ ಎತ್ತುತ್ತಾನೆ. ಆ ಕೈನ ಯಾರೋ ಒಬ್ಬ ಹಿಡ್ಕೋತಾನೆ. ನೋಡಿದ್ರೆ ಬಾಸಿಲ್ ಜೋಸೆಫ್. ಹೆಸರು ಮೆನ್ಷನ್ ಮಾಡಿಲ್ಲ, ಸೊ ನಾವು ಬಾಸಿಲ್ ಅಂತಾನೆ ಕರೆಯೋಣ. ಬಾಸಿಲ್ ಆ ಬುಕ್ ಕೊಡೋಕೆ ಬಂದವನಿಗೆ ಬೈತಾ ಇರ್ತಾನೆ. ಅವಾಗ ಹಿಂದೆಯಿಂದ ಅಶೀರ್ ಬಂದು ಬಾಸಿಲ್ಗೆನೆ ಹೊಡೆಯೋಕೆ ಹೋಗ್ತಾನೆ. ಇಲ್ಲಿ ಗೊತ್ತಾಗುತ್ತೆ ಬಾಸಿಲ್ ಒಬ್ಬ ಪೊಲೀಸ್ ಆಫೀಸರ್ ಅಂತ. ಅಷ್ಟೇ 10 ಜನನ್ನು ಎಳ್ಕೊಂಡೋಗಿ ಬಟ್ಟೆ ಬಿಚ್ಚಿ ನಿಲ್ಲಿಸ್ತಾನೆ. ಮಾರನೇ ದಿನ ನಮ್ಮ 5 ಜನರ ತಂದೆದಿರು ಸ್ಟೇಷನ್ಗೆ ಬರ್ತಾರೆ. ಈ ಅಶೀರ್ ಗ್ಯಾಂಗ್ ಅಲ್ಲಿ ಇದ್ದ ಒಬ್ಬ ಗಾಂಜಾ ಎಲ್ಲ ಇಟ್ಟಿರ್ತಾನೆ. ಅದ್ನ ಬಾಸಿಲ್ 5 ಜನರ ತಂದೆದಿರ್ಗೆ ಹೇಳ್ತಾನೆ. ಅವರು ಎಲ್ರಿಗೂ ಬೈತಾ ಇರ್ತಾರೆ. ಇಲ್ಲಿ ಬಾಸಿಲ್ ಎಲ್ರಿಗೂ ಮಕ್ಕಳಿಗೆ ಓದಿ ಓದಿ ಅನ್ನೋದಲ್ಲ, ಅವ್ರ ಇಷ್ಟ ಬಂದ ಹಾಗೆ ಬಿಡ್ಬೇಕು ಅಂತ ಹುಡುಗರಿಗೆ ಸಪೋರ್ಟ್ ಮಾಡ್ತಾನೆ. ಜೊತೆಗೆ ಓದ್ದೆ ಹಾಳಾಗ್ತಾ ಇರೋದಕ್ಕೆ ಹುಡುಗರಿಗೂ ಬೈತಾನೆ. ಆಮೇಲೆ ಎಲ್ರು ಅಲ್ಲಿಂದ ಬಿಟ್ ಕಳಿಸ್ತಾನೆ. 5 ಜನರು ಬಾಸಿಲ್ಗೆ ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಅವಾಗ ಗೊತ್ತಾಗುತ್ತೆ ಬಾಸಿಲ್ ತಂದೆನೂ ಹಾಗೆ ಇದ್ರು, ಅವರಿಗೋಸ್ಕರನೇ ಬಾಸಿಲ್ ಇವಾಗ ಪೊಲೀಸ್ ಆಗಿರೋದು, ಅವನಿಗೂ ಆ ಕೆಲಸ ಇಷ್ಟ ಇಲ್ಲ ಅಂತ. ಇದನ್ನೆಲ್ಲ ಕೇಳ್ಕೊಂಡು 5 ಜನ ಈಚೆ ಹೋಗ್ತಾರೆ. 4 ಜನ ಅವ್ರ ತಂದೆದಿರ್ ಜೊತೆ ಮನೆಗೆ ಹೋದ್ರೆ, ವಿಷ್ಣು ತಂದೆ ಮಾತ್ರ ಗಾಂಜಾ ಮಾರೋನು ನನ್ ಮನೆಗೆ ಬರೋದು ಬೇಡ ಅಂತ ಅವನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಅದಕ್ಕೆ 4 ಜನ ಮನೆಗೆ ಹೋದ್ಮೇಲೆ ಬೈಕ್ ತಗೊಂಡು ವಿಷ್ಣುನ ಹುಡುಕೋಕೆ ಬರ್ತಾರೆ. ನೋಡಿದ್ರೆ ವಿಷ್ಣು ಕಾಲೇಜ್ ಎತ್ತಿರ್ತಾನೆ. ಅಲ್ಲಿಂದ ಬೀಳೋದಾಗಿ ಹೇಳ್ತಾ ಇರ್ತಾನೆ. ಎಲ್ರು ಅಲ್ಲಿಂದ ಬಿದ್ರೆ ಏನೇನಾಗುತ್ತೆ ಅಂತ ಹೇಳಿ ಅವನ್ನ ಸಮಾಧಾನ ಮಾಡಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ. ಆದ್ರೆ ಅವನ್ ತಂದೆ ಏನೇ ಹೇಳಿದ್ರು ಅವನಿಗೆ ಬೈತಾನೆ ಇರ್ತಾರೆ. ವಿಷ್ಣುಗೆ ಸಪೋರ್ಟ್ ಮಾಡೋಕೆ ಬಂದ ಅವನ್ ತಾಯಿಗೆ ಹೊಡೆದೇ ಬಿಡ್ತಾರೆ. ಅದಕ್ಕೆ ವಿಷ್ಣು ಅವನ್ ತಂದೆಗೇನೆ ಹೊಡೆಯೋಕ್ ಹೋಗ್ತಾನೆ. ಅವನ್ ಚಿಕ್ಕಪ್ಪ ತಡಿತಾರೆ. ವಿಷ್ಣು ಅಳ್ತಾ ಟೆರಸ್ ಮೇಲಿಂದ ಜಂಪ್ ಮಾಡ್ಬಿಡ್ತಾನೆ. ಅವನ್ ಚಿಕ್ಕಪ್ಪನ್ ಕಾರ್ ಮೇಲೆ ಬೀಳ್ತಾನೆ.
ಅವನ್ ಚಿಕ್ಕಪ್ಪ ಹಾಸಿಗೆ ವ್ಯಾಪಾರ ಮಾಡ್ತಾ ಇದ್ದ ಕಾರಣ ಕಾರ್ ಮೇಲೆ ಹಾಸಿಗೆ ಇರುತ್ತೆ. ಆದ್ರಿಂದ ಜೀವಕ್ಕೇನು ತೊಂದರೆ ಆಗಲ್ಲ. ನಮ್ 4 ಜನ ಇನ್ನು ಅಲ್ಲೇ ಇದ್ದ ಕಾರಣ ಎಲ್ಲಾ ಸೇರಿ ಅವನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿಗೆ ಅಜೋ ಮತ್ತೆ ಮೂಸ ತಂದೆ ಬರ್ತಾರೆ. ಅಲ್ಲಿ ವಿಷ್ಣು ತಂದೆ ಎಲ್ಲ ಆಗಿದ್ದು ಅಜೋ ಇಂದಾನೆ ಅಂತ ಅವನ್ನ ಬ್ಲೇಮ್ ಮಾಡ್ತಾರೆ. ಅದಕ್ಕೆ ಥಾಮಚನ್ ಅಜೋಗೆ ಹೊಡೆದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವಾಗ ಮತ್ತೆ ಎಲ್ಲಾ ದೂರ ಆಗ್ತಾರೆ. ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇರುತ್ತೆ. ಎಲ್ಲ ಎಕ್ಸಾಮ್ಸ್ಗೆ ಓದ್ಕೊಂಡು ಎಕ್ಸಾಮ್ ಬರೀತಾರೆ. ವಿಷ್ಣು ಕೂಡ ಆಸ್ಪತ್ರೆಯಿಂದ ಬಂದು ಎಕ್ಸಾಮ್ ಬರೀತಾನೆ. ಆದ್ರೆ ಯಾರು ಕೂಡ ಎಲ್ಲ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಆಗಲ್ಲ. ಇವಾಗ ಎಲ್ರು ತಂದೆದಿರು ಅವ್ರಿಷ್ಟ ಬಂದ ಹಾಗೆ ಇರ್ಲಿ ಅಂತ ಎಲ್ರು ಫ್ರೀ ಬಿಟ್ಬಿಡ್ತಾರೆ. ಒಂದಿನ ವಿವೇಕ್ ಬೈಕ್ ಇಂದ ಬಿದ್ದು ಕಾಲ್ ಮುರ್ಕೊಂಡಿರ್ತಾನೆ. ವಿಷ್ಣು ತಂದೆನೆ ಹೋಗಿ ನೋಡೋಕೆ ಹೇಳ್ತಾರೆ. ಅಲ್ಲಿ ಮತ್ತೆ ಎಲ್ಲ ಭೇಟಿ ಆಗ್ತಾರೆ. ಇಲ್ಲಿಂದ ಮತ್ತೆ ಎಲ್ಲ ಒಟ್ಟಿಗೆ ಇರೋಕೆ ಶುರು ಮಾಡ್ತಾರೆ. ಒಂದ್ ಕಡೆ ವಿಶ್ವಂ ಕೆಲಸ ತಗೊಂಡು ಡೈಸಿನ ಮದುವೆಯಾಗಿ ಫಾರಿನ್ ಅಲ್ಲಿ ಸೆಟಲ್ ಆಗ್ತಾನೆ. ಇನ್ನೊಂದ್ ಕಡೆ ಈ 5 ಜನ ಮಾಡೋಕೆ ಕೆಲಸ ಇಲ್ಲದೆ ಊರೆಲ್ಲ ತಿರುಗಿಕೊಂಡು ಸಪ್ಲಿಮೆಂಟರಿ ಬರ್ಕೊಂಡಿರ್ತಾರೆ. ಆದ್ರೂ ಯಾರೊಬ್ಬೊಂದು ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗೋದೇ ಇಲ್ಲ. ಇವಾಗ ಎಲ್ರಿಗೂ 26 ವರ್ಷ ಆಗಿರುತ್ತೆ. ಆದ್ರೂ ಜವಾಬ್ದಾರಿ ಇಲ್ಲದೆ ಅಲಿತಾ ಇರ್ತಾರೆ. ಅದಕ್ಕೆ ಎಲ್ರು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಮೊದ್ಲು ಅಜೋ ಅವನ್ ಫ್ಯಾಮಿಲಿ ಜೊತೆ ಅವನ್ ದೊಡ್ಡಪ್ಪನ ಮಗನ ಮದುವೆಗೆ ಹೋಗಿರ್ತಾನೆ. ನೋಡಿದ್ರೆ ಹೆಣ್ಣು ವಿಷ್ಣು ಲವ್ ಮಾಡ್ತಿದ್ದ ರೀತಾನೇ ಆಗಿರ್ತಾಳೆ. ಅಲ್ಲಿ ಅಜೋ ದೊಡ್ಡಪ್ಪ ಅಜೋ ಚಿಕ್ಕಪ್ಪ ಅಜೋಗೆ ಬೈತಾನೆ ಇರ್ತಾರೆ. ಎಲ್ರಿಗೂ ಅಜೋ ಒಬ್ಬ ವೇಸ್ಟ್ ಬಾಡಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಜೋ ಅವನ್ ದೊಡ್ಡಪ್ಪನಿಗೆ ಎದುರು ಮಾತಾಡ್ತಾನೆ. ಅದಕ್ಕೆ ಅವನ್ ಚಿಕ್ಕಪ್ಪ ಎಲ್ರು ಮುಂದೆ ಅಜೋ ಕೆನ್ನೆಗೆ ಹೊಡಿತಾನೆ. ಅದನ್ನ ನೋಡಿ ಕೂಡ ಅಜೋ ತಂದೆ ಏನೂ ಮಾತಾಡಲ್ಲ. ಆಮೇಲೆ ಅಜೋ ಚಿಕ್ಕಪ್ಪ ಊಟ ಬಡಿಸ್ತಾ ಎಲ್ರಿಗೂ ಅಜೋ ರೀತಿ ಆಗ್ಬೇಡಿ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿ ಅಜೋ ತಂದೆ ಹೋಗಿ ಅವನ್ ತಮ್ಮನಿಗೆ ಹೊಡೆದು ಬುದ್ಧಿ ಹೇಳ್ತಾನೆ. ಆಮೇಲೆ ಅವನಣ್ಣ ಅಂದ್ರೆ ಅಜೋ ದೊಡ್ಡಪ್ಪ ಬಂದು ಅಜೋ ತಂದೆಗೆ ಬೈತಾ ಇರ್ತಾನೆ. ಅವಾಗ ಅಜೋ ತಂದೆ, ಇವಾಗ ಅಜೋಗೆ 26 ವರ್ಷ, ಆ ವಯಸ್ಸಲ್ಲಿ ನೀನೇನ್ ಕಿತ್ತಾಕಿದ್ದೆ, ರಾತ್ರಿ ಹೊತ್ತು ಪಕ್ಕದ ಮನೆಗೆ ಹೋಗಿ ಸಿಕ್ಕಾಕೊಂಡು ಅಪ್ಪನ್ ಮಾನ ಮರ್ಯಾದೆ ತೆಗ್ದಿದ್ದೆ ಅಂತ ಎಲ್ರು ಮುಂದೆ ಹೇಳ್ತಾನೆ. ಇದ್ರಿಂದ ಅಜೋ ದೊಡ್ಡಪ್ಪ ಸೈಲೆಂಟ್ ಆಗ್ತಾರೆ. ಕೊನೆಗೆ ಫೋಟೋ ತಗೊಳ್ಳುವಾಗ ಅಜೋ ಅವನ್ ತಂದೆಯಿಂದ ದೂರ ನಿಂತಿರ್ತಾನೆ. ಅವನ್ ತಂದೆ ಅವಾಗ ಹೆಗ್ಲು ಮೇಲೆ ಕೈ ಹಾಕಿ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ತಾರೆ. ಅಜೋ ಹೇಗೋ ಖುಷಿ ಆಗ್ತಾನೆ. ಇದು ಅಜೋ ಕತೆ. ಇನ್ನ ಮೂಸ ತಂದೆ ಫ್ಯಾಮಿಲಿ ಎಲ್ಲ ಸೇರಿದ್ದಾಗ ಅವನ್ ತಂದೆ ಬಳಿ ನದಿ ಹತ್ರ ಇರೋ ಜಾಗನ ಮೂಸಾಗೆ ಕೊಟ್ರೆ ಅಲ್ಲಿ ಬಾಳೆ ಗಿಡ ಕೃಷಿ ಮಾಡ್ತಾನೆ ಅಂತಾನೆ. ಆದ್ರೆ ಮೂಸ ಚಿಕ್ಕಪ್ಪಂದಿರೋ ದೊಡ್ಡಪ್ಪಂದಿರೋ ಅದೆಲ್ಲ ಆಗಲ್ಲ ಅಂತ ಆಡ್ಕೊಳ್ತಾ ಇರ್ತಾರೆ. ಅವಾಗ ಮೂಸ ಅಪ್ಪ, ಮೂಸ ನೀವ್ ಅನ್ಕೊಂಡಿರೋ ಅಷ್ಟು ದಡ್ಡ ಅಲ್ಲ, ಬಾಳೆ ದಿಂಡನ್ನು ಕೂಡ ಸೆಲ್ ಮಾಡೋಕೆ 2 ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ, ಅವನ್ ಬೆಲೆ ನನಗ್ ಗೊತ್ತು ಅಂತಾನೆ. ಅದ್ನ ಕೇಳಿ ಮೂಸ ತಾತ ಆ ಜಾಗನ ಅವನಿಗೆ ಕೊಡೋಕೆ ಒಪ್ಕೊಳ್ತಾರೆ. ಮೂಸ ಮತ್ತೆ ಅವನ್ ತಂದೆ ಖುಷಿ ಆಗ್ತಾರೆ. ಇದು ಮೂಸ ಕತೆ. ಇನ್ನೊಂದ್ ಕಡೆ ವಿವೇಕ್ ಅವನ್ ತಂದೆ ಜೊತೆ ಲೋನ್ ತಗೊಳ್ಳೋಕೆ ಹೋಗ್ತಾನೆ. ಆದ್ರೆ ಅವ್ರ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ಮನೆ ಪತ್ರ ಏನು ಇಲ್ಲ ಅಂತ ಲೋನ್ ರಿಜೆಕ್ಟ್ ಆಗುತ್ತೆ. ಆದ್ರೆ ಗೋಲ್ಡ್ ಮೇಲೆ ಲೋನ್ ಸಿಗುತ್ತೆ ಅಂತ ಗೊತ್ತಾಗಿ ವಿವೇಕ್ ತಂದೆ ಹೋಗಿ ಅವನ್ ಹೆಂಡತಿ ನೆನಪಿಗೆ ಅಂತ ಲಾಕರ್ ಅಲ್ಲಿ ಇಟ್ಟಿದ್ದ ಅವಳ ಚಿನ್ನದ ಬಳೆಗಳನ್ನ ತಂದು ವಿವೇಕ್ಗೆ ಕೊಡ್ತಾರೆ. ಅದ್ನ ಅಡ ಇಟ್ಟು ಲೋನ್ ತಗೊಳ್ಳೋಕೆ ಹೇಳ್ತಾರೆ. ಇದು ವಿವೇಕ್ ಕತೆ. ಇನ್ನ ವಿಷ್ಣುಗೆ ಕೆಲಸ ಕೊಡ್ಸೋಕೆ ಮಾಯಾ ಅವಳ ಕಂಪನಿಯಲ್ಲಿ ರೆಫರ್ ಮಾಡಿರ್ತಾಳೆ. ಆದ್ರೆ ವಿಷ್ಣು ಯಾವ ಕ್ವಶನ್ಗೂ ಆನ್ಸರ್ ಮಾಡಲ್ಲ. ಅದಕ್ಕೆ ಅವನಿಗೆ ಕೆಲಸ ಸಿಗಲ್ಲ. ಆದ್ರೂ ವಿಷ್ಣು ತಂದೆ ಬೇಜಾರಾಗಲ್ಲ. ಮುಂದೆ ನೋಡ್ಕೊಳ್ಳೋಣ ಬಾ ಅಂತ ಅವನ್ನ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಅದು ಬೈಕ್ ಓಡಿಸ್ತಾ ಅಳ್ತಾ ಇರ್ತಾರೆ. ವಿಷ್ಣು ಕೂಡ ಅಳ್ತಾ ಅವನ್ ತಂದೆನ ಹಗ್ ಮಾಡ್ತಾನೆ. ಇದ್ನ ನೋಡುವಾಗ ಕಣ್ಣಲ್ಲಿ ನೀರ್ ಬರೋದು ಪಕ್ಕ. ಇದು ವಿಷ್ಣು ಕತೆ. ಇನ್ನ ಕಲಾಂ ಕತೆ ನೋಡೋದಾದ್ರೆ ಅವನ್ ಮಾವ ಕಲಾಂನ ದುಬೈಗೆ ಕೆಲ್ಸಕ್ಕೆ ಕಳ್ಸೋಣ ಅಂತ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಅವನ ಅಕ್ಕ ನೋಡೋಕೆ ಅಷ್ಟೇನು ಚೆನ್ನಾಗಿರಲ್ಲ. ಅವರಿಗೆ ಮದುವೆ ಮಾಡ್ಬೇಕು ಅಂದ್ರೆ ಮನೆ ಮಾರಿ ವರದಕ್ಷಿಣೆ ಕೊಡ್ಬೇಕು ಅಂತ ಹೇಳ್ತಾರೆ. ಅದ್ನ ಕೇಳಿ ಕಲಾಂ ತಾಯಿ ಓಕೆ ಅಂತಾರೆ. ಅದಕ್ಕೆ ಕಲಾಂ ಪಾಸ್ಪೋರ್ಟ್ ನ ಟೇಬಲ್ ಮೇಲಿಟ್ಟು ನಾನು ಹೋಗ್ತೀನಿ ಅಂತಾನೆ. ಆದ್ರೆ ಕಲಾಂ ತಂದೆ ಕಲಾಂಗೆ ನೀನೆಲ್ಲೂ ಹೋಗೋದ್ ಬೇಡ, ನಮ್ ತಂದೆ ಮನೆ ಮಾರಿ ದುಬೈಗೆ ಹೋಗಿ 30 ವರ್ಷ ಕಷ್ಟಪಟ್ಟು ಮನೆ ಕಟ್ಸಿದ್ರು. ನಾನು ಆ ಮನೆ ಮಾರಿ ದುಬೈಗೆ ಹೋಗಿ 20 ವರ್ಷ ಕಷ್ಟಪಟ್ಟು ಮನೆ ಕಟ್ತೆ. ಇವಾಗ ನೀನು ಈ ಮನೆ ಮಾರಿ ದುಬೈಗೆ ಹೋಗಿ ಮನೆ ಕಟ್ಟೋಕೆ ಕಷ್ಟಪಡೋದು ಬೇಡ, ಇದೇ ಊರಲ್ಲಿ ಕೆಲಸ ಹುಡುಕೋಣ ಅಂತ ಹೇಳ್ತಾನೆ. ಇನ್ನ ನನ್ ಮಗಳು ಮದ್ವೆನ ಹೇಗ್ ಮಾಡೋದು ನನಗ್ ಗೊತ್ತು, ನೀವೇನ್ ಟೆನ್ಷನ್ ತಗೋಬೇಡಿ ಅಂತ ಅವನ್ ಬಾ ಮೈದನಿಗೆ ಹೇಳ್ತಾರೆ. ಇಲ್ಲಿಗೆ ಕಲಾಂ ಲೈಫ್ ಸೆಟ್ ಆಗುತ್ತೆ. ಇನ್ನ ವಿಶ್ವಂ ಮತ್ತೆ ಡೈಸಿ ಕಥೆ ಇದೆ. ಇವಾಗ ಇಬ್ರು ಮಧ್ಯೆ ಜೀವನ ಸರಿ ಇರಲ್ಲ. ಒಂದ್ ಮಗು ಇದ್ರು ಇಬ್ರು ಡೈವರ್ಸ್ ಆಗ್ಬೇಕು ಅಂತ ಡಿಸೈಡ್ ಆಗಿ ಫ್ಯಾಮಿಲಿಗೆ ಆ ವಿಷಯ ಹೇಳ್ತಾರೆ. ಅದ್ನ ಕೇಳಿ ವಿಶ್ವಂ ತಂದೆ ಇದಕ್ಕೆಲ್ಲ ಅವನೇ ಬ್ಲೇಮ್ ಮಾಡ್ಕೊಳ್ತಾನೆ. ವಿಶ್ವಂನ ಪ್ರೀತಿಯಿಂದ ಬೆಳೆಸಿದ್ರೆ ಈಗೆಲ್ಲ ಆಗ್ತಾ ಇರ್ಲಿಲ್ಲ ಅನ್ಕೊಂಡು ಅವರಿಬ್ರಿಗೂ ಅವ್ರಿಷ್ಟ ಬಂದ ಹಾಗೆ ಇರೋಕೆ ಹೇಳಿ ಅವರೇ ಮಗುನ ನೋಡ್ಕೊಳ್ಳೋದಾಗಿ ಹೇಳ್ತಾರೆ. ಇದು ವಿಶ್ವಂ ಮತ್ತೆ ಡೈಸಿ ಕತೆ.
ಇವಾಗ ಈ ಕಥೆನ 5 ಜನರು ಸೇರಿ ಅವ್ರು ಬೆಳೆಸಿರೋ ಬಾಳೆ ತೋಟದ ಬಳಿ ಕೂತ್ಕೊಂಡು ಇಬ್ರು ಹುಡುಗರಿಗೆ ಹೇಳ್ತಾ ಇರ್ತಾರೆ. ಜೊತೆಗೆ ಸಕ್ಸಸ್ ಅಂದ್ರೆ ನಿಮ್ ತಂದೆ ನೀವ್ ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆ ಹುಡುಗರ ತಂದೆ ಬರ್ತಾರೆ. ಯಾರು ಅಂತ ನೋಡಿದ್ರೆ ಇನ್ಸ್ಪೆಕ್ಟರ್ ಬಾಸಿಲ್. ಅವನ್ ದೊಡ್ಡ ಮಗ. ನಾನು ಮುಂದೆ ಒಬ್ಬ ದೊಡ್ಡ ಸೈಕಲಿಸ್ಟ್ ಆಗ್ತೀನಿ ಅಂತ ಹೇಳಿದ್ರೆ ಬಾಸಿಲ್ ಅದೆಲ್ಲ ಬೇಡ, ಚೆನ್ನಾಗಿ ಓದಿ IPS ಆಫೀಸರ್ ಆಗು ಅಂತಾನೆ. ಅಂದ್ರೆ ಎಲ್ರು ತಂದೆದಿರು ಒಂದೇ ರೀತಿ ಯೋಚನೆ ಮಾಡ್ತಾರೆ ಅಂತ ಈ ಸೀನಿಂದ ಗೊತ್ತಾಗುತ್ತೆ. ಈ ಕಡೆ 5 ಜನ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ, ಬಾಳೆ ಗಿಡಕ್ಕೆ ಏನು ಆಗಲ್ಲ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ. ಒಬ್ಬ ಜ್ಯೋತಿಷಿ ಈ ವರ್ಷ ಮಳೆ ಜಾಸ್ತಿ ಆಗೋದೇ ಇಲ್ಲ ಅಂತಾನೆ. ಆದ್ರೆ ಆ ವರ್ಷನೇ ಜಾಸ್ತಿ ಮಳೆ ಆಗಿ ಬಾಳೆ ಗಿಡ ಎಲ್ಲ ನೀರಲ್ಲಿ ಮುಳುಗೋಗ್ತವೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಕೊನೆ ಸೀನ್ ಅಲ್ಲಿ ನಮ್ಗೆ ಅಶೀರ್ ಗ್ಯಾಂಗ್ ನ ತೋರಿಸ್ತಾರೆ. ಎಲ್ರು ಬಾಳೆ ತೋಟದ ಬಗ್ಗೆನೆ ಮಾತಾಡ್ತಾ ಬಜ್ಜಿ ತಿಂತ ಇರ್ತಾರೆ. ಅಶೀರ್ ಊರ್ ಬಿಟ್ಟು ದುಬೈಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಎಲ್ರು ಹೌದು ಅಂತ ಇರ್ತಾರೆ. ಆದ್ರೆ ಯಾರ ಹತ್ರನೋ ತಿಂದಿರೋ ಬಜ್ಜಿಗೂ ಕಾಸು ಕೊಡೋಕೆ ದುಡ್ಡಿರಲ್ಲ. ಅದಕ್ಕೆ ದುಡ್ಡು ಕೊಡದೆ ಎಲ್ಲ ಎದ್ದು ಓಡೋಗ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನೆಕ್ಸ್ಟ್ ಮೂವಿಲಿ ಈ 5 ಜನರ ಕತೆ ಇರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋ ವಾಲ 2ನೇ ಆಗಿರುತ್ತೆ. ಸೊ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.